ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನನ್ನ ಫೇವ್ರೆಟ್ ಒಂದು ಬ್ರೇಕ್ಫಾಸ್ಟ್. ಇಲ್ಲಿ 2 ಕಪ್ಪಷ್ಟು ಓವರ್ ನೈಟ್ ನೆನೆ ಹಾಕಿದ ದೋಸೆ ರೈಸ್ ಅಂತ ಹೇಳ್ತಾರೆ ನೋಡಿ, ಅದನ್ನು ತಗೊಂಡಿದ್ದೀನಿ. ಅಕ್ಕಿ ಉಂಟಲ್ಲ, ಅಟ್ಲೀಸ್ಟ್ 4ರಿಂದ 5 ಗಂಟೆ ಆದರೂ ಚೆನ್ನಾಗಿ ನೆನೆಯಬೇಕು. ಆಮೇಲೆ ಒಂದು ನೀರುಳ್ಳಿ, 1 ಕಪ್ಪಷ್ಟು ತೆಂಗಿನಕಾಯಿ, ಸ್ವಲ್ಪ 1/4 ಕಪ್ಪಷ್ಟು ಜೀರಿಗೆ, ಎಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಗ್ರೈಂಡ್ ಮಾಡಿದ ಮೇಲೆ ಹಿಟ್ಟು ಸ್ವಲ್ಪ ತೆಳು ಇರುತ್ತಲ್ವ, ಹಾಗಾಗಿ ನೀವು ಇದಕ್ಕೇನು ಗೊತ್ತುಂಟಾ, ಸ್ವಲ್ಪ 1 ಕಪ್ಪಷ್ಟು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿ ಮಾಡ್ಬೋದು, ಅಥವಾ ಸ್ವಲ್ಪ ಬಿಸಿ ಮಾಡಿ ಕೂಡ ಇದನ್ನು ಗಟ್ಟಿ ಮಾಡ್ಬೋದು. ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿ ಮಾಡಿ. ನಾನಿಲ್ಲಿ ಸ್ವಲ್ಪ ಇದನ್ನು ನೀರು ಮಿಕ್ಸ್ ಮಾಡಿ ಗ್ಯಾಸಲ್ಲಿಟ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಮಾಡಿ ಗಟ್ಟಿ ಮಾಡ್ತಾ ಇದ್ದೀನಿ. ಹಿಟ್ಟು ಸ್ವಲ್ಪ ಬೇಯೋದ್ರಿಂದ ತಾನಾಗೆ ಗಟ್ಟಿಯಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ. ನಿಮ್ಮ ಹತ್ರ ಟೈಮ್ ಇಲ್ಲದಿದ್ದರೆ ನಾನು ಹೇಳಿದೆ ನೋಡಿ, ಸ್ವಲ್ಪ ಅಕ್ಕಿ ಹಿಟ್ಟಿದ್ದೆ ಆದರೆ ಅದನ್ನು ಮಿಕ್ಸ್ ಮಾಡಿ ನೀವು ಹಿಟ್ಟನ್ನು ಗಟ್ಟಿ ಮಾಡ್ಬೋದು. ಜಾಸ್ತಿ ಟೈಮ್ ಹಿಡಿಯಲ್ಲ, ಒಂದು 2 ನಿಮಿಷದೊಳಗೆ ಹಿಟ್ಟು ನೋಡಿ ತಾನಾಗಿಯೇ ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾಗಿ ತಿರುಗಿಸ್ತಾ ಇರಿ, ಗಂಟು ಬೀಳಬಾರ್ದು. ನೋಡಿ, ಇನ್ನು ಸ್ವಲ್ಪ ಸಾಫ್ಟ್ ಉಂಟು. ಇವಾಗ ಇದು ಪರ್ಫೆಕ್ಟ್ ಆಗಿದೆ. ಕಡುಬು ಎಲ್ಲ ಕಟ್ಟಲಿಕ್ಕೆ ಯಾವ ರೀತಿ ಬರುತ್ತೆ ನೋಡಿ, ಉಂಡೆ ಕಟ್ಟಲಿಕ್ಕೆ ಬರಬೇಕು ನಮಗೆ. ನೋಡಿ, ಸಾಫ್ಟ್ ಕೂಡ ಇರಬೇಕು, ತುಂಬ ಗಟ್ಟಿ ಮಾಡಬೇಡಿ. ಇವಾಗ ಇದು ಕರೆಕ್ಟ್ ಇದೆ ನೋಡಿ. ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಆಮೇಲೆ ಚೆನ್ನಾಗಿ ಇದನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕು. ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಸಣ್ಣ ಉಂಡೆಯನ್ನು ತಗೊಂಡ್ರೆ ಆಯಿತು. ಈ ರೀತಿ ನೋಡಿ, ಇವಾಗ ಇದು ಪರ್ಫೆಕ್ಟಾಗಿ ಬಂದಿದೆ. ನಾನಿಲ್ಲಿ ಇವತ್ತು ನೈಪತ್ರೆ ಹೇಳ್ತಾರೆ, ಕೆಲವರು ಅಕ್ಕಿ ರೊಟ್ಟಿ ಕೂಡ ಹೇಳ್ತಾರೆ, ಮಲಬಾರ್ ರೊಟ್ಟಿ ಹೇಳ್ತಾರೆ. ಈ ರೀತಿ ಹಲವಾರು ಹೆಸರು ಉಂಟಿದ್ದಕ್ಕೆ. ನನ್ನ ಫೇವ್ರೆಟ್ ಚಿಕನ್ ಸಾರೊಂದಿಗೆ ನನಗೆ ತುಂಬ ಇಷ್ಟ. ಇಲ್ಲಿ ನಾನು ಬಟರ್ ಪೇಪರ್ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಅದರ ಮೇಲೆ ಇನ್ನೊಂದು ಬಟರ್ ಪೇಪರ್ ಇಟ್ಟು ಒಂದು ಪ್ಲೇಟಿನ ಸಹಾಯದಿಂದ ಸ್ವಲ್ಪ ಇದನ್ನು ನೋಡಿ ಈ ರೀತಿ ಪ್ರೆಸ್ ಮಾಡ್ತೀನಿ. ಒಮ್ಮೆಲೆ ನಿಮ್ಮ ಹತ್ರ ರೋಟಿ ಮೇಕರ್ ಇದೆ ಆದರೆ ಅದರಿಂದ ಕೂಡ ಮಾಡ್ಬೋದು ನೀವು, ಅಥವಾ ಎಣ್ಣೆ ಪ್ಲಾಸ್ಟಿಕ್ ಯಾವುದಾದ್ರೂ ಪ್ಲೇನ್ ಪ್ಲಾಸ್ಟಿಕ್ ಇದೆ ಆದರೆ ಅದರ ಮೇಲೂ ಕೂಡ ತುಂಬ ಈಸಿಯಾಗಿ ಮಾಡ್ಬೋದು, ಚೆನ್ನಾಗಾಗುತ್ತೆ. ನಾನು ಅದನ್ನು ಕೂಡ ನಿಮ್ಮ ಜೊತೆ ಇವಾಗ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿ ಬರಬೇಕು. ತುಂಬ ತೆಳುವಾಗಿ ಮಾಡಬೇಡಿ, ಸ್ವಲ್ಪ ದಪ್ಪನೇ ಇರಬೇಕು. ತುಂಬ ದಪ್ಪನೂ ಅಲ್ಲ. ಎಣ್ಣೆ ಇವಾಗ ಬಿಸಿಯಾಗಿದ್ದೆ ಇದನ್ನು ಬಿಡೋಣ. ಬಿಟ್ಟು ಮೇಲಿಂದ ನೋಡಿ ಈ ರೀತಿ ಎಣ್ಣೆಯನ್ನು ಹಾಕಬೇಕು. ಚೆನ್ನಾಗಿದು ಉಬ್ಬಿಕೊಂಡು ಬರುತ್ತೆ. ಒಂದು ಸೈಡ್ ದಪ್ಪವಾಗಿ, ಇನ್ನೊಂದು ಸೈಡ್ ಉಬ್ಬಿಕೊಂಡು ತೆಳುವಾಗಿ ತುಂಬ ಚೆನ್ನಾಗಿರುತ್ತೆ. ಕಲರ್ ಬರೋವರೆಗೂ 2 ಸೈಡ್ ಕೂಡ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡೋಣ. ನೋಡಿ, ಈ ರೀತಿ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು. ಆಮೇಲೆ ಇದನ್ನು ತೆಗೆಯೋಣ. ನೋಡಿ, ಹೀಗೇ ಎಲ್ಲವನ್ನೂ ಕೂಡ ನಾವು ಮಾಡ್ತಾ ಹೋಗೋಣ. ತುಂಬ ಸಿಂಪಲ್ ರೆಸಿಪಿ. ಒಂದು ಫ್ರೈ ಆಗುವಾಗ ಇನ್ನೊಂದು ನೀವಲ್ಲಿ ರೆಡಿ ಮಾಡ್ಬೋದು. ನನಗಂತೂ ತುಂಬ ಇಷ್ಟ ಇದು. ಇದಕ್ಕೆ ಚಿಕನ್ ಸಾರು, ಕಡಲೆ ಸಾರು, ಆಮೇಲೆ ಮೀನು ಸಾರು ಎಲ್ಲದರೊಂದಿಗೆ ಇದು ತುಂಬ ಚೆನ್ನಾಗಾಗುತ್ತೆ, ಮೇಯ್ನಾಗಿ ಚಿಕನ್ ಸಾರಲ್ಲಿ. ಹಾಗಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇವಾಗ ನಿಮಗೆ ಕ್ರಿಸ್ಪಿಯಾಗಿ ಕಾಣುತ್ತಲ್ವ, ಸ್ವಲ್ಪ ಹೊತ್ತಲ್ಲಿ ಅದು ಸಾಫ್ಟ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ, ಒಂಥರ ಟೇಸ್ಟ್. ಹಾಗಾಗಿ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನೀವು ಈ ರೆಸಿಪಿಯನ್ನು ಇನ್ನೂ ಕೂಡ ಟ್ರೈ ಮಾಡಲಿಲ್ಲದಿದ್ದರೆ ಟ್ರೈ ಮಾಡಿ, ಹಾಗೂ ಹೇಗೆ ಆಗಿತ್ತಂತ ಹೇಳಿ ನನಗೆ. ಓಕೆ, ಇವಾಗ ನಾನು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ. ಎಷ್ಟೊಂದು ಸಾಫ್ಟ್ ಆಗಿರುತ್ತೆ ನೋಡ್ಬೋದು ನೀವು. ಇಲ್ಲಿ ಚಿಕನ್ ಸುಕ್ಕ ಉಂಟು, ನಾನು ಅದರಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಚಿಕನ್ ಸಾರಿದೆ ಆದರೆ ನಿಜವಾಗ್ಲೂ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಒಂದು ಸೈಡ್ ಸಾಫ್ಟ್ ಇರುತ್ತೆ, ಇನ್ನೊಂದು ಸೈಡ್ ನೋಡಿ ಈ ರೀತಿ ದಪ್ಪವಾಗಿ ತುಂಬ ಚೆನ್ನಾಗಿರುತ್ತೆ. ಓಕೆ, ಇನ್ನು ನಾಳೆ ಸಿಗ್ತೀನಿ ಒಳ್ಳೆಯ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.